ಸ್ನೇಹಿತರೆ, ಯಾರು ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಇದ್ದೀರಾ, ತುಂಬಾ ಜನ ನನಗೆ ಕೇಳ್ತಾರೆ, ಸರ್ ಇದು NIPT ಬಗ್ಗೆ ವಿಡಿಯೋ ಮಾಡಿ ಅಂತ. ಹಾಗಾಗಿ ಈ NIPT ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಡಬಲ್ ಮಾರ್ಕರ್ ಮತ್ತೆ ಕ್ವಾಡ್ರಪಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್ ಇದೆಲ್ಲ ಬೇಬಿಲಿ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಅಂತ ನಾವು ಟೆಸ್ಟ್ ಮಾಡೋಕೆ ಮಾಡುವಂತಹ ಬ್ಲಡ್ ಟೆಸ್ಟ್. NIPT ಸಹ ಸೇಮ್ ಟೈಪ್ ಆಫ್ ಬ್ಲಡ್ ಟೆಸ್ಟ್, ಬಟ್ ಇಟ್ ಈಸ್ ಮೋರ್ ಅಕ್ಯುರೇಟ್. ಆಲ್ಮೋಸ್ಟ್ 99% ಅಕ್ಯುರೇಟ್ ಇನ್ ಕೇಸ್ ಆಫ್ ಡೌನ್ ಸಿಂಡ್ರೋಮ್ ಅಂಡ್ ಟ್ರೈಸೋಮಿ 18 and 30. ಅಟ್ ದ ಸೇಮ್ ಟೈಮ್ NIPT ಏನಾಗುತ್ತೆ, ಕೆಲವೊಂದು ಮೈಕ್ರೋ ಡಿಲೀಷನ್ಸ್ ಅಥವಾ ಸ್ಮಾಲ್ ಜೆನೆಟಿಕ್ ಇಶ್ಯೂಸ್ ಇದ್ರೂ ಗೊತ್ತಾಗುವಂತಹ ಡಿಸೀಸಸ್ ಸಹ ನಾವು ಐಡೆಂಟಿಫೈ ಮಾಡಬಹುದು. ಸೊ ಕಂಪೇರ್ ಟು ಡಬಲ್ ಮಾರ್ಕರ್, ಕ್ವಾಡ್ರಪಲ್ ಅಂಡ್ ಟ್ರಿಪಲ್ ಮಾರ್ಕರ್, NIPT ಇಸ್ ಮೋರ್ ಅಡ್ವಾನ್ಸ್ಡ್ ಅಂಡ್ ಮೋರ್ ಅಕ್ಯುರೇಟ್. ಸೊ ಹಾಗಾಗಿ NT ಸ್ಕ್ಯಾನ್ ಮತ್ತೆ ಡಬಲ್ ಮಾರ್ಕರ್ ಏನಾದರೂ ಅಬ್ನಾರ್ಮಲಿಟಿ ಬಂತು ಅಂತಂದ್ರೆ ಅಲ್ಟಿಮೇಟ್ಲಿ NIPT ಟೆಸ್ಟ್ ಮಾಡ್ತಾರೆ. ಸೊ NIPT ಅಂತಂದ್ರೆ ಇಟ್ ಈಸ್ ನಾನ್ ಇನ್ವೇಸಿವ್ ಪ್ರಿನೇಟಲ್ ಟೆಸ್ಟ್ ಅಂತ ಅರ್ಥ. ಕೆಲವರು ಹೇಳ್ತಾರೆ ಡಬಲ್ ಮಾರ್ಕರ್ ಎಲ್ಲ ಆಗ್ಬೇಕು, ಡೈರೆಕ್ಟ್ ಆಗಿ NIPT ಮಾಡಬಹುದಲ್ಲ. NIPT ಬಂದ್ಬಿಟ್ಟು ಇಟ್ಸ್ ಅ ಕಾಸ್ಟ್ಲಿ ಇನ್ವೆಸ್ಟಿಗೇಷನ್. ಅರೌಂಡ್ 20,000 to 25,000 ಆಗುತ್ತೆ. ಹಾಗಾಗಿ ಎಲ್ಲರಲ್ಲೂ ಇದು ಮಾಡೋ ಅವಶ್ಯಕತೆ ಬರಲ್ಲ. ಬೇರೆ ಟೆಸ್ಟ್ ಅಲ್ಲಿ ಅಬ್ನಾರ್ಮಲಿಟಿ ಬಂತು ಅಂದ್ರೆ ಅದನ್ನ ಕನ್ಫರ್ಮ್ ಮಾಡೋಕೆ NIPT ಟೆಸ್ಟ್ ಮಾಡ್ತಾರೆ. ಸ್ನೇಹಿತರೆ, ಆಕ್ಚುಲಿ ಈ ಇನ್ಫಾರ್ಮೇಶನ್ ಏನಿದೆಯಲ್ಲ, NIPT ಅಂದಷ್ಟು ತುಂಬಾ ಜನ ಎದುರ್ಕೊಂಡ್ಬಿಡ್ತಾರೆ. ಅದೇನೋ ನೀರ್ ತಗೊಳ್ತಾರೆ ಅಂತ. ಆತರ ಅಲ್ಲ, ಇಟ್ಸ್ ಜಸ್ಟ್ ಅ ಸಿಂಪಲ್ ಬ್ಲಡ್ ಟೆಸ್ಟ್ ಅಷ್ಟೇ. ಸೊ ಈ ಇನ್ಫಾರ್ಮೇಶನ್ ಪ್ಲೀಸ್ ನಿಮ್ ಫ್ರೆಂಡ್ಸ್ಗೆಲ್ಲ ತಲುಪಬೇಕಂತಂದ್ರೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.